ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನಕ್ಕೆ ಸಿದ್ಧತೆ ನಡೆದಿದೆ. ನಾಳೆಯಿಂದಲೇ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಡೆಸಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸಿದ್ಧತೆ ನಡೆಸಿದೆ. ಲಕ್ಕುಂಡಿ ಗ್ರಾಮದ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ವೀರಭದ್ರೇಶ್ವರ ದೇಗುಲ, ಸಿದ್ದರಬಾವಿ, ಚಂದ್ರಮೌಳೇಶ್ವರದ ಆವರಣದಲ್ಲಿ ಉತ್ಖನನ ನಡೆಯಲಿದೆ. ಉತ್ಖನನ ಆರಂಭಿಸಲಿರುವ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಕೆ ಕಾರ್ಯ ನಡೆದಿದೆ. ನಾಳೆ ದಿನ ಬೆಳಗ್ಗೆ 10 ರಿಂದ 10:30 ಗಂಟೆಗೆ ವಿದ್ಯುಕ್ತವಾಗಿ ಉತ್ಖನನಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಬೇಕಾದಂಥ ಕಾರ್ಮಿಕರ ಸೇವೆಯನ್ನು ಪಡೆಯಲು ಈಗಾಗಲೇ ಸಿದ್ಧತೆಯಾಗಿದೆ. ಅದರ ಜೊತೆಗೆ ಇದಕ್ಕೆ ಬೇಕಾದಂಥ ಪೀಠೋಪಕರಣ. ಲಕ್ಕುಂಡಿ ಗ್ರಾಮದ 16 ಹೊಸ ದೇವಾಲಯಗಳು, ಬಾವಿಗಳನ್ನ ರಾಜ್ಯ ಸರ್ಕಾರ ರಕ್ಷಿತ ದೇವಾಲಯ, ರಕ್ಷಿತ ಬಾವಿಗಳಂತ ಘೋಷಿಸಿದೆ ಎಂದು ಗದಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ ಲಕ್ಕುಂಡಿ ಗ್ರಾಮ ಸ್ಥಳಾಂತರದ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಎಂದಿದ್ದಾರೆ. ಈ ಲಕ್ಕುಂಡಿಯನ್ನು ಸಹಿತ ನಾವು ವಿಶ್ವ ಪಾರಂಪರಿಕ ಸ್ಥಳ ಮಾಡೋದಕ್ಕಾಗಿ ಏನು ತಯಾರಿಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ ಅವುಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಅದು ಆ ಮಟ್ಟಕ್ಕೆ ಬರುವ ರೀತಿಯೊಳಗೆ ಇದೆ ಅನ್ನೋದು ನಮ್ಮ ವಿಶ್ವಾಸ. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ ಅಂತ ಗ್ರಾಮಸ್ಥರು ಆತಂಕ ಹೊರಹಾಕಿದ್ರು. ಈ ಬಗ್ಗೆ TV9 ವರದಿ ಮಾಡಿತ್ತು. TV9 ವರದಿ ಬೆನ್ನಲ್ಲೇ ಸ್ಥಳಕ್ಕಾಗಮಿಸಿದ ಲಕ್ಕುಂಡಿ ಪ್ರಾಧಿಕಾರ ಆಯುಕ್ತ ಶರಣು ಗೋಗೇರಿ ಐತಿಹಾಸಿಕ ಲಕ್ಕುಂಡಿ ದೇವಾಲಯಗಳ ರಕ್ಷಣೆಗೆ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಮುಂದಾಗಿದ್ದಾರೆ. ಪುರಾತನ ಕಾಲದ ಸೋಮೇಶ್ವರ ದೇವಸ್ಥಾನ ವೀಕ್ಷಣೆ ಮಾಡಿದ ಶರಣು ಗೋಗೇರಿ ಲಕ್ಕುಂಡಿಯಲ್ಲಿ ಸುಮಾರು 50 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡ್ತೀವಿ ಅಂದಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿರುವ ಬಗ್ಗೆ TV9 ಗ್ರಾಮದಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ಈ ಹಿಂದೆ ನಿಧಿಗಳ್ಳರು 2 ಬಸವಣ್ಣ ಮೂರ್ತಿಯನ್ನ ತೆಗೆದು ನಿಧಿಗಾಗಿ ಶೋಧ ಮಾಡಿದ್ದ ಗುರುತು ಈಗಲೂ ಹಾಗೆ ಉಳಿದಿದೆ. ಇದೇ ಒಂದು ಬಸವಣ್ಣನ ಕೆಳಗೆ ನಿಧಿ ಇದೆ ಅಂತ ಹೇಳಿ ಇಲ್ಲಿ ಎಲ್ಲವೂ ಕೂಡ ಮಾಟ ಮಾತ್ರ ಏನು ನಿಧಿ ತೆಗಿಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಲಿಂಬೆ ಹಣ್ಣಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಇಟ್ಟುಕೊಂಡು ಇದೇ ಒಂದು ಬಸವಣ್ಣನನ್ನು ಪಕ್ಕಕ್ಕಿಟ್ಟು ಸುಮಾರು ಒಂದು 6-7 ಅಡಿ ಆಳದಷ್ಟು ಇಲ್ಲಿ ನೋಡ್ರಿ ಈಗಾಗಲೂ ಕೂಡ ಇವೆಲ್ಲ ಕಲ್ಲುಗಳನ್ನು ಸರಿದು ಆಮೇಲೆ ಸರಿ ಮಾಡೋದಂಥದ್ದು ಇದು ಎಲ್ಲ ದೃಶ್ಯಗಳನ್ನು ಕಾಣ್ತವೆ. ಇಲ್ಲಿ ಸಾಕಷ್ಟು ಅಗೆದಿದ್ರು. ಅದು ಆ ಒಂದು ನಿಧಿಗಳಿಗೆ ನಿಧಿ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಚಿನ್ನದ ನಿಧಿ ಪತ್ತೆಯಾಗಿತ್ತು. ಗ್ರಾಮದಲ್ಲಿ ಸಿಕ್ಕ ನಿಧಿಯನ್ನ ಉಪಯೋಗಿಸಿದ ಕುಟುಂಬಗಳು ಸರ್ವನಾಶವಾಗಿವೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಲಕ್ಕುಂಡಿ ಗ್ರಾಮದ ನಿವಾಸಿ ತೋಟಯ್ಯ ಮನೆಯಲ್ಲೂ ವಜ್ರದ ಹರಳು, ಹವಳ ಪತ್ತೆಯಾಗಿದೆ. ಗ್ರಾಮದ ವೃದ್ಧ ತೋಟಯ್ಯ ಕಾಶಯ್ಯ ಮಳೆಗಾಲದ ಸಮಯದಲ್ಲಿ ಅಮೂಲ್ಯ ರತ್ನಗಳನ್ನ ಹುಡುಕಲು ಹೋಗ್ತಿದ್ರು. ಈ ವೇಳೆ ವಜ್ರದ ಹರಳು, ವೈಡೂರ್ಯ, ಹವಳ, ನೀಲಮಣಿ, ಪಚ್ಚೆ, ಗೋಮೇಧಿಕ, ಸ್ವಾತಂತ್ರ್ಯ ಪೂರ್ವದ ನಾಣ್ಯಗಳು ಹಾಗೂ ಮಾಣಿಕ್ಯದ ಉಂಗುರವೂ ಪತ್ತೆಯಾಗಿದೆ. ಕೆಲ ಬಂಗಾರದ ನಾಣ್ಯಗಳು ಕೂಡ ತೋಟಯ್ಯ ಪತ್ರಿಮಠ ಅವರಿಗೆ ಸಿಕ್ಕಿದ್ವು ಎನ್ನಲಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರನ್ನ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಂದು ಕಡೆ ಅಮೃತ ದೂರು ನೀಡಿದ್ರೆ ಮತ್ತೊಂದೆಡೆ ಜೆಡಿಎಸ್ ಶಾಸಕ BN ರವಿಕುಮಾರ್ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿ ನಿಂದನೆ ಆರೋಪದ ಅಡಿಯಲ್ಲಿ ಜೆಡಿಎಸ್ ಮುಖಂಡರು ದೂರು ನೀಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ರಾಜೀವ್ ಗೌಡ ಮೊಬೈಲ್ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡಿದ್ದಾರೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರುವ ರಾಜೀವ್ ಗೌಡ ಹುಡುಕಾಟಕ್ಕೆ 3 ತಂಡವನ್ನ ರಚಿಸಲಾಗಿದೆ. ದೇವನಹಳ್ಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣ, ಫಾರ್ಮ್ ಹೌಸ್, ಬೆಂಗಳೂರಿನ ಮನೆ, ಆತ್ಮೀಯರ ಮನೆಗಳಲ್ಲಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ರಾಜೀವ್ ಗೌಡ ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರಿಗೂ ಏಕವಚನದಲ್ಲಿ ನಿಂದಿಸಿದ್ದ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ನಗರಸಭೆ ಆಯುಕ್ತೆ ಅಮೃತ, ಸ್ಥಳೀಯ ಶಾಸಕ BN ರವಿಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಬಳಿ ತಹಶೀಲ್ದಾರ್ ಗಗನ ಸಿಂಧು ಅಳಲು ತೋಡ್ಕೊಂಡಿದ್ದಾರೆ ಎನ್ನಲಾಗಿದೆ. ಇತ್ತ TV9ಗೆ ಕರೆ ಮಾಡಿದ್ದ ಓರ್ವ ಮಹಿಳಾ PDO ರಾಜೀವ್ ಗೌಡಗೆ ಮಹಿಳಾ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋ ಪ್ರವೃತ್ತಿ ಇದೆ ಅಂದಿದ್ದಾರೆ. ಇನ್ನು ಅಮೃತ ಗೌಡಗೆ ಬೆದರಿಕೆ ಹಾಕಿದ ಆಡಿಯೋ ವೈರಲ್ ಆಗ್ತಿದ್ದಂತೆ ರಾಜೀವ್ ಗೌಡ ಸಂಧಾನಕ್ಕೆತ್ನಿಸಿದ್ದ, ಪ್ರಭಾವಿ ಗುತ್ತಿಗೆದಾರನ ಮೂಲಕ ಸಂಧಾನಕ್ಕೆತ್ನಿಸಿದ್ದ ಅಂತ ಅಮೃತ ಗೌಡ ಮಾಹಿತಿ ನೀಡಿದ್ದಾರೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನಿಂದ ಧಮಕಿ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ, ಅಧಿಕಾರಿಗೆ ಧಮಕಿ ಹಾಕಿದ ಪುಡಾರಿಯನ್ನ ಒದ್ದು ಒಳಗೆ ಹಾಕಿ ಎಂದಿದ್ದಾರೆ. ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ಈ ತರ ಅವಾಚ್ಯ ಶಬ್ದಗಳಿಂದ ಒಂದು ಪೋಸ್ಟ್ ಅನ್ನ
ತೆಗೆಸಿರೋದಕ್ಕೋಸ್ಕರವಾಗಿ ನಿಲ್ಲಿಸಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಪುಡಾರಿ ಇದಾನಲ್ಲ ಅವನು ಒಳಗಾಗಿ ಯಾವನು ಪೋಸ್ಟ್ ಹಾಕಿದಾನೋ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ನಮ್ಮ ಮೈಸೂರಿನಲ್ಲೂ ಕೂಡ ಎಲ್ಲ ಕಡೆನೂ ಕೂಡ ಪ್ರತಾಪ್ ಸಿಂಹನ್ ಫೋಟೋನೇ ಹಾಕಿರಲಿ, ನೀವು ದಯವಿಟ್ಟು ಕ್ರಮ ಕೈಗೊಳ್ಳಿ. ಇತ್ತ ರಾಜೀವ್ ಗೌಡ ಸೌಮ್ಯ ಸ್ವಭಾವದವರು, ಕರೆದು ಬುದ್ಧಿ ಹೇಳ್ತೇನೆ ಅಂತ ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿ. ತಂಗಿ ಮಾಡಿದ ಸಾಲದಿಂದಾಗಿ ನಟಿ ಕಾರುಣ್ಯರಾಮ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಲಗಾರರ ಕಾಟ ತಾಳಲಾರದೆ ಸಿಸಿಬಿ ಪೊಲೀಸರಿಗೆ ನಟಿ ಕಾರುಣ್ಯ ದೂರು ನೀಡಿದ್ದಾರೆ. ಕಾರುಣ್ಯರಾಮ್ ಸಹೋದರಿ ಸಮೃದ್ಧಿ ಮೇಕಪ್ ಆರ್ಟಿಸ್ಟ್ ಆಗಿದ್ರು. 2022ರಿಂದ ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದಿದ್ದ ಸಮೃದ್ಧಿ ಹಣ ಕಳೆದುಕೊಂಡಿದ್ರು. ಈ ವೇಳೆ ನೆರವಿಗೆ ಬಂದಿದ್ದ ಕಾರುಣ್ಯರಾಮ್ ಸಮೃದ್ಧಿಗಾಗಿ ಮೇಕಪ್ ಸ್ಟುಡಿಯೋ ಮಾಡಿಕೊಟ್ಟಿದ್ರು. ಆದ್ರೆ ಆನ್ಲೈನ್ ಗೇಮ್ ಗೀಳಿಗೆ ಬಿದ್ದಿದ್ದ ಸಮೃದ್ಧಿ ಸುಮಾರು 25 ಲಕ್ಷದಷ್ಟು ಸಾಲ ಮಾಡಿಕೊಂಡಿದ್ರು. ಸಮೃದ್ಧಿ ಸಾಲ ತೀರಿಸಲಾಗದೆ ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ. ಇತ್ತ ಸಾಲ ಕೊಟ್ಟವರು ರಾಜರಾಜೇಶ್ವರಿ ನಗರದಲ್ಲಿ ವಾಸವಿರೋ ಕಾರುಣ್ಯರಾಮ್ಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಸಾಲಗಾರರ ಕಾಟಕ್ಕೆ ಬೇಸತ್ತ ಕಾರುಣ್ಯರಾಮ್ ಸಿಸಿಬಿಗೆ ದೂರು ನೀಡಿದ್ದಾರೆ. ಕೊಡಗಿನ ಯುವತಿಯರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಜಾಹೀರಾತು ನೀಡಿರುವ ಬಗ್ಗೆ ಕೊಡಗು ಅಭಿವೃದ್ಧಿ ಸಮಿತಿ ಮಡಿಕೇರಿ ಸೈಬರ್ ಠಾಣೆಗೆ ದೂರು ನೀಡಿದೆ. ಕೊಡಗಿನ ಹುಡುಗಿಯರು ಬೇಕಾ 15 ರೂಪಾಯಿಗೆ ಆ್ಯಪ್ ಡೌನ್ಲೋಡ್ ಮಾಡಿ ವಿರಾಜಪೇಟೆ, ಕುಶಾಲನಗರ, ಸೋಮವಾರಪೇಟೆಯಲ್ಲಿ 2000 ಹುಡುಗಿಯರು ಸಿಗ್ತಾರೆ ಅಂತ ಜಾಹೀರಾತು ನೀಡಲಾಗಿದೆ. ಈ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೊಡಗು ಅಭಿವೃದ್ಧಿ ಸಮಿತಿ ಪೊಲೀಸರಿಗೆ ಮನವಿ ಮಾಡಿದೆ. ಆದರೆ ಈ ಥರ ಅಪಪ್ರಚಾರ ಮಾಡಬಾರ್ದು. ನಮ್ಮ ಕೊಡಗಿನ ಹೆಸರು ಚೆನ್ನಾಗಿದೆ, ಅದನ್ನು ಹಾಳು ಮಾಡಬಾರ್ದು. ಈ ಥರ ಆ್ಯಪ್ಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು SP ಅವ್ರ ಹತ್ರ ಮನವಿ ಮಾಡ್ಕೊಳ್ತೀವಿ. ಈ ಜಾಹೀರಾತು ಬಗ್ಗೆ ಕುಶಾಲನಗರ, ವಿರಾಜಪೇಟೆ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಾಗಿದೆ. ಬೆಂಗಳೂರಿನ ವ್ಯಕ್ತಿ ಈ ಜಾಹೀರಾತು ನೀಡಿದ್ದಾನೆ ಎನ್ನಲಾಗಿದೆ. ಈ ಆರೋಪಿಗಾಗಿ ಪೊಲೀಸರ ಶೋಧ ಆರಂಭವಾಗಿದೆ. ಹಾಸನದಲ್ಲಿ ಸೈಟ್ ವ್ಯಾಜ್ಯ ಪ್ರಕರಣದಲ್ಲಿ ನಟ ಯಶ್ ತಾಯಿ ಪುಷ್ಪಗೆ ಭಾರೀ ಹಿನ್ನಡೆಯಾಗಿದೆ. GPA ಹೋಲ್ಡರ್ ದೇವರಾಜ್ ಸೈಟ್ ಪ್ರವೇಶಕ್ಕೆ ತಡೆ ಕೋರಿ ಪುಷ್ಪ ಮತ್ತು ನಟರಾಜ್ ಅರ್ಜಿ ಸಲ್ಲಿಸಿದ್ರು. ಆದರೆ ಕೋರ್ಟ್ ಮಧ್ಯಂತರ ನಿರ್ಬಂಧಕಾಜ್ಞೆ ನೀಡಲು ನಿರಾಕರಿಸಿದೆ. ಇದರ ಬೆನ್ನಲ್ಲೇ GPA ಹೋಲ್ಡರ್ ದೇವರಾಜ್ ನಿವೇಶನದ ಮೂಲ ಮಾಲೀಕರಾದ ಲಕ್ಷ್ಮಮ್ಮನವರನ್ನ ಪ್ರಕರಣದಲ್ಲಿ ಪಾರ್ಟಿ ಮಾಡಬೇಕು ಎಂದಿದ್ದಾರೆ. ಲಕ್ಷ್ಮಮ್ಮ ಅನ್ನೋ ಮಹಿಳೆಯೇ ಇಲ್ಲ ಎಂದಿದ್ದ ಯಶ್ ತಾಯಿ ಪುಷ್ಪಗೆ ಸವಾಲು ಹಾಕಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯ ಮತದಾನದ ವೇಳೆ ಮತದಾರರ ಬೆರಳಿಗೆ ಮಾರ್ಕರ್ ಪೆನ್ನಿಂದ ಗುರುತು ಹಾಕಲಾಗಿದೆ ಅಂತ ವಿಪಕ್ಷಗಳು ಆರೋಪಿಸಿವೆ. ಅಳಿಸಲಾಗದ ಇಂಕ್ನ ಬದಲು ಮಾರ್ಕರ್ ಪೆನ್ನಿಂದ ಗುರುತು ಹಾಕಲಾಗಿದೆ. ಡೆಟ್ಟಲ್ ಹಾಕಿ ತೊಳೆದ್ರೆ ಬೆರಳಿನ ಗುರುತು ಹೋಗ್ತಿದೆ ಅಂತ MNS ನಾಯಕ ರಾಜ್ ಠಾಕ್ರೆ ಆರೋಪಿಸಿದ್ದಾರೆ. ಬೆರಳಿನ ಗುರುತು ಅಳಿಸುತ್ತಿರುವ ಹಲವು ವಿಡಿಯೋಗಳು ವೈರಲ್ ಆಗಿವೆ. ಮತಗಳ್ಳತನ ಮಾಡಲು ಈ ರೀತಿ ಇಂಕ್ ಬದಲು ಪೆನ್ನಿಂದ ಗುರುತು ಹಾಕಲಾಗಿದೆ ಅಂತ ವಿಪಕ್ಷಗಳು ಕಿಡಿಕಾರಿವೆ. ಆದರೆ ರಾಜ್ಯ ಚುನಾವಣಾ ಆಯೋಗ ಬೆರಳಿಗೆ ಗುರುತು ಹಾಕಲು 2011ರಿಂದಲೂ ಮಾರ್ಕರ್ ಪೆನ್ ಬಳಸಲಾಗ್ತಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಗುರುತು ಅಳಿಸಿ 2ನೇ ಬಾರಿ ಮತ ಹಾಕಿರೋದು ಕಂಡು ಬಂದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದೆ. ಇನ್ನು ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆ ವೇಳೆ ಮತದಾರರ ಪಟ್ಟಿಯಿಂದ ಹೆಸರು ನಾಪತ್ತೆ, ಮತಗಟ್ಟೆಗಳ ಬದಲು ಸೇರಿದಂತೆ ಹಲವು ಅವಾಂತರಗಳು ನಡೆದಿವೆ. ನಾಗ್ಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಭೂಷಣ್ ಸಿಂಗಾನೆ ಮೇಲೆ ದುಷ್ಕರ್ಮಿಗಳ ಗುಂಪೊಂದು ಹಲ್ಲೆ ನಡೆಸಿದೆ. ಗಾಯಗೊಂಡಿರುವ ಭೂಷಣ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಿರುದ್ಧ ದಾಖಲಾಗಿದ್ದ FIRಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಜನವರಿ 8ರಂದು ಮಮತಾ ಬ್ಯಾನರ್ಜಿ ಅವರ TMC ಪಕ್ಷದ ಚುನಾವಣಾ ಸಲಹಾ ಸಂಸ್ಥೆ ಐಪ್ಯಾಕ್ ಕಚೇರಿ ಮೇಲೆ ED ದಾಳಿ ನಡೆಸಿತ್ತು. TMC ಅಭ್ಯರ್ಥಿಗಳ ಪಟ್ಟಿ ಕದಿಯಲು ED ಐಪ್ಯಾಕ್ ಕಚೇರಿ ಮೇಲೆ ದಾಳಿ ನಡೆಸಿದೆ ಅಂತ CM ಮಮತಾ ಬ್ಯಾನರ್ಜಿ ಆರೋಪಿಸಿದರು. ED ಅಧಿಕಾರಿಗಳ ವಿರುದ್ಧ FIR ದಾಖಲಿಸಲಾಗಿತ್ತು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ED ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಮಮತಾ ಬ್ಯಾನರ್ಜಿ ಐಪ್ಯಾಕ್ ಕಚೇರಿಯಿಂದ ದಾಖಲೆಗಳನ್ನು ತೆಗೆದುಕೊಂಡು ಹೋದ್ರು ಅಂತ ED ಆರೋಪಿಸಿದೆ. ED ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕೇಂದ್ರದ ಸಂಸ್ಥೆಗಳು ಗಂಭೀರ ಪ್ರಕರಣದ ಬಗ್ಗೆ ತನಿಖೆ ನಡೆಸುವಾಗ ಪಕ್ಷದ ಕಾರ್ಯಕರ್ತರು ಅಡ್ಡಿಪಡಿಸಬಹುದಾ ಅಂತ ಪ್ರಶ್ನಿಸಿದೆ. ED ಅಧಿಕಾರಿಗಳ ವಿರುದ್ಧದ FIRಗೆ ತಡೆ ನೀಡಿದೆ. ಇದರಿಂದ ಮಮತಾ ಬ್ಯಾನರ್ಜಿ ಮತ್ತು ಪಶ್ಚಿಮ ಬಂಗಾಳ ಪೊಲೀಸರಿಗೆ ಭಾರಿ ಹಿನ್ನಡೆಯಾಗಿದೆ. ಈ ವರ್ಷ IPLನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಪಂದ್ಯಗಳು ನಡೆಯೋದು ಬಹುತೇಕ ಅನುಮಾನವಾಗಿದೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸಲು ಸರ್ಕಾರ ಸಮ್ಮತಿಸುವ ಸಾಧ್ಯತೆ ಇದೆ. ಸರ್ಕಾರ ಹಾಕಿದ ಷರತ್ತುಗಳನ್ನು ಪೂರೈಸಲು KSCA ಕೂಡ ಸಿದ್ಧವಾಗಿದೆ.
ಆದರೆ ಕಳೆದ ವರ್ಷದ ಕಾಲ್ತುಳಿತ ದುರಂತ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸಲು ಆರ್ಸಿಬಿ ಮ್ಯಾನೇಜ್ಮೆಂಟೇ ಹಿಂದೇಟು ಹಾಕಿದೆ. ಆರ್ಸಿಬಿ ಪಂದ್ಯಗಳು ಛತ್ತೀಸ್ಗಢದ ರಾಯಪುರ ಅಥವಾ ನವಿ ಮುಂಬೈಗೆ ಪಂದ್ಯ ಶಿಫ್ಟ್ ಮಾಡಲು ತಯಾರಿ ನಡೆದಿದೆ. ಆದರೆ IPL ಪಂದ್ಯ ಸ್ಥಳಾಂತರಕ್ಕೆ KSCA ವಿರೋಧ ವ್ಯಕ್ತಪಡಿಸಿದೆ. ಇದೇ ವಿಚಾರವಾಗಿ ಆರ್ಸಿಬಿ ಉಪಾಧ್ಯಕ್ಷ ರಾಜೇಶ್ ಮೆನನ್ ಮತ್ತು KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ನಡುವೆ ವಾಗ್ವಾದ ನಡೆದಿದೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯವಾಡಲು ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರಾಸಕ್ತಿ ತೋರ್ತಿದೆ ಅಂತ KKR ಮತ್ತು RR ತಂಡಗಳು ಉತ್ಸುಕತೆ ತೋರಿವೆ. ಈ ಸಂಬಂಧ ಕನ್ನಡಿಗರೇ ಆಗಿರುವ KKR CEO ವೆಂಕಿ ಮೈಸೂರು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಂಕ್ರಮಣದಂದು ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸಿದ ಸೂರ್ಯನ ಸೂರ್ಯರಶ್ಮಿ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಶಿವಲಿಂಗ ಸ್ಪರ್ಶ ಮಾಡಿತು. ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ದೇವಾಲಯದಲ್ಲಿ ನಡೆದ ಈ ಚಮತ್ಕಾರವನ್ನ ಭಕ್ತರು ಕಣ್ತುಂಬಿಕೊಂಡರು. ಸೂರ್ಯ ದ್ವಾರದಿಂದ ಮಹಾದ್ವಾರ, ಕುಂಭದ್ವಾರ, ನಂದಿ ಕೊಂಬಿನ ಮೂಲಕ ಸೂರ್ಯರಶ್ಮಿ ಶಿವನ ಗರ್ಭಗೃಹ ಪ್ರವೇಶಿಸಿತು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವಿಶೇಷವಾಗಿ ಸಂಕ್ರಾಂತಿ ಆಚರಿಸಿದ್ರು. ಎತ್ತಿನ ಗಾಡಿ ಏರಿ ಸಂಕ್ರಾಂತಿ ಸಂಗೀತದ ಜೊತೆಗೆ ವಾಟಾಳ್ ರೌಂಡ್ಸ್ ಹಾಕಿದ್ರು. ಸಾರ್ವಜನಿಕರಿಗೆ ಎಳ್ಳು, ಬೆಲ್ಲ, ಕಬ್ಬು, ಕಡಲೆಕಾಯಿ ನೀಡಿ ಶುಭಾಶಯ ಕೋರಿದ್ರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬಿಡದಿಯ ಕೇತಗಾನಹಳ್ಳಿ ತೋಟದ ಮನೆಯಲ್ಲಿ ಕುಟುಂಬದ ಜೊತೆ ಸಂಕ್ರಾಂತಿ ಆಚರಿಸಿದ್ದಾರೆ. ಪತ್ನಿ ಅನಿತಾ, ಪುತ್ರ ನಿಖಿಲ್, ಸೊಸೆ ರೇವತಿ ಹಾಗೂ ಮೊಮ್ಮಗ ಅವ್ಯಾನ್ ದೇವ್ ಜೊತೆ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮಿಸಿದ್ದಾರೆ. ಇನ್ನು ರಾಜ್ಯ ರಾಜಕೀಯಕ್ಕೆ ಮರಳೋದಾಗಿ HDK ಸುಳಿವು ನೀಡಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿಮಾನಿಗಳಿಗೆ ಪೊಂಗಲ್ ಶುಭಾಶಯ ಕೋರಿದ್ದಾರೆ. ನೆಚ್ಚಿನ ನಟನಿಗೆ ಶುಭಾಶಯ ಕೋರಲು ಸಾವಿರಾರು ಅಭಿಮಾನಿಗಳು ತಮಿಳುನಾಡಿನ ಚೆನ್ನೈನ ಪೋಯಸ್ ಗಾರ್ಡನ್ನಲ್ಲಿರುವ ರಜನಿ ಮನೆ ಬಳಿ ಆಗಮಿಸಿದ್ರು. ಮನೆಯಿಂದ ಹೊರಗೆ ಬಂದ ರಜನಿ ಅಭಿಮಾನಿಗಳಿಗೆ ಶುಭ ಹಾರೈಸಿದ್ರು.